ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಇದು. ಸೊ ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಾಗೇನೆ ನಾವು ಮಾಲ್ ಆಫ್ ಮೈಸೂರಿಗೆ ಬಂದು ರೀಚ್ ಆದ್ವಿ ಮೂವಿ ನೋಡ್ಲಿಕ್ಕೆ ಅಂತ ಹೇಳಿ. ಲಾಸ್ಟ್ ವಿಡಿಯೋದಲ್ಲಿ ಮೂವಿ ನೇಮು ರೀಬರ್ತ್ ಅಂತ ಹೇಳಿದೆ, ಬಟ್ ಇವಾಗ ಫುಲ್ ಹೇಳ್ತಾ ಇದ್ದೀನಿ, ಜುರಾಸಿಕ್ ವರ್ಲ್ಡ್ ರೀಬರ್ತ್ ಅಂತ. ಸೊ 1 o'clockಗೆ ಮೂವಿ ಇರೋದು. ಕರೆಕ್ಟ್ ಆಗಿ ನಾವು 12:50 ಹಂಗೆ ಬಂದ್ವಿ. ಸೊ ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಎಂಟರ್ ಆದ್ವಿ. ಅಷ್ಟರಲ್ಲಿ ನಮ್ಮ ಕೋ ಸಿಸ್ಟರ್ ಪಾವ ಅವರು ಕೂಡ ಬಂದ್ರು ಎಕ್ಸಾಕ್ಟ್ ಟೈಮ್ಗೆ. ನಾನು ಅನ್ಕೊಂಡಿದ್ದೆ 1 o'clock ಎಕ್ಸಾಕ್ಟ್ ಆಗಿ ಮೂವಿ ಸ್ಟಾರ್ಟ್ ಆಗುತ್ತೆ ಅಂತ. ಒಂದು ಹಾಫ್ ಅನ್ ಅವರ್ ಅಡ್ವರ್ಟೈಸ್ಮೆಂಟೇ ಹಾಕ್ತು. ಮತ್ತೆ ನಾವು ಇಲ್ಲಿ ಮಿಡಲ್ ಸೀಟ್ ನ ಚೂಸ್ ಮಾಡಿರೋದ್ರಿಂದ ಅವ್ರ ಫ್ರಂಟ್ ಅಲ್ಲಿ ಕೂತಿದ್ರು, ನಾವು ಬ್ಯಾಕ್ ಸೀಟ್ ಅಲ್ಲಿ ಕೂತಿದ್ವಿ, ಮಿಡಲ್ ಅಲ್ಲೇ ಇದ್ವಿ ಆಲ್ಮೋಸ್ಟ್. ಅವನು ಕಂಪ್ಲೀಟ್ ಮೂವಿ ನೋಡ್ತಲ್ಲ ಅಂತಾನೆ ಡೌಟ್ ಇತ್ತು, ಮಧ್ಯ ಎಲ್ಲಾದ್ರೂ ನಿದ್ರೆ ಮಾಡ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ. ಬಟ್ ಅವಳೆಲ್ಲೂ ನಿದ್ರೆ ಮಾಡ್ಲಿಲ್ಲ, ಕಂಪ್ಲೀಟ್ ಎಚ್ಚರ ಇದ್ಲು. ಬಟ್ ಮಧ್ಯ ಬೋರಿಂಗ್ ಆಗ್ತಿದೆ ಅಂತ ಹೇಳ್ತಾ ಇದ್ಲು. ಡೈನೋಸರ್ ಬರೋ ಟೈಮ್ ಅಲ್ಲಿ ಅವಾಗ ಫುಲ್ ಇಂಟ್ರೆಸ್ಟ್ ಆಗಿ ನೋಡಿದ್ಲು, ಫುಲ್ ಕಂಪ್ಲೀಟ್ ಮೂವಿ ನೋಡಿದ್ಲು, ಎಲ್ಲೂ ಕೂಡ ನಿದ್ರೆ ಮಾಡ್ಲಿಲ್ಲ. ಮತ್ತೆ ಮೂವಿ ಎಲ್ಲ ಚೆನ್ನಾಗಿತ್ತು. ಮೂವಿ ನೋಡ್ಕೊಂಡು ಹೊರಗಡೆ ಬಂದು ಅಲ್ಲೇ ಶವರ್ಮ ಮತ್ತೆ ಬರ್ಗರ್ನ ತಗೊಂಡ್ವಿ ಮಧ್ಯಾಹ್ನದ ಊಟಕ್ಕೆ. ಸೊ ಹೊರಗಡೆ ಹೋಗೋಣ ಅಂತ ಅನ್ಕೊಂಡ್ವಿ, ಆಮೇಲೆ ಬೇಡ ಅಲ್ಲೇ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಲೈಟ್ ಆಗಿ ಅಲ್ಲೇ ತಿನ್ಕೊಂಡ್ವಿ. ಮತ್ತೆ ಇಲ್ಲಿ ಪ್ಯಾಂಟಲೂನ್ಸ್ಗೆ ಬಂದು ನೋಡ್ತಾ ಇದ್ವಿ, ವಿಂಡೋ ಶಾಪಿಂಗ್ ತರ. ಸೊ ಮೋನು ಚಾಕ್ಲೇಟ್ ಕೇಳ್ತಾ ಇದ್ಲು, ಲಾಲಿಪಾಪ್ ಅಂತ ಹೇಳಿ ನನ್ನ ಕೋಸಿಸ್ಟರೇ ಕೊಡ್ಸಿದ್ರು ಅಲ್ಲೇನೆ. ಸೊ ಅವಳು ಅದನ್ನ ಸ್ವಲ್ಪ ತಿನ್ಬಿಟ್ಟು ಆಮೇಲೆ ಐಸ್ ಕ್ರೀಮ್ ನ ಕೇಳಿದ್ಲು ಅಲ್ಲೇ ನೋಡ್ಬಿಟ್ಟು. ಸೊ ಐಸ್ ಕ್ರೀಮ್ ಕೂಡ ತಿಂದ್ಲು, ಬಟರ್ ಸ್ಕಾಚ್ ಫ್ಲೇವರ್. ನನಗೆ ಮೋನುಗೆ ಇಬ್ರಿಗೂ ಈ ಫ್ಲೇವರ್ ಅಂದ್ರೆ ಇಷ್ಟ. ಸೊ ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಹಂಗೆ ಜಸ್ಟ್ ಓಡಾಡ್ತಾ ಇದ್ವಿ. ಈಗಂತೂ ಎಲ್ಲಾ ಕಡೆ 50% ಆಫರ್ ಬಿಟ್ಟಿದ್ದಾರೆ. ಸೊ ಎಲ್ಲ ನೋಡ್ಕೊಂಡು, ಸೊ ಈ ಕಡೆಯಿಂದ ಮಂಡ್ಯಗೆ ಹೋಗ್ಬೇಕಾದ್ರೆ ನಾವು 4 ಜನನು ಒಟ್ಟಿಗೆ ಹೋದ್ವಿ. ಸೊ ಹಂಗೆ ಹೋಗ್ತಾ ಕೂಲ್ ಕಾಫಿನ ತಗೊಂಡು ಕುಡ್ಕೊಂಡು 7:30 ಹಂಗೆ ಮಂಡ್ಯನ ರೀಚ್ ಆದ್ವಿ. ಸೊ ಯಾ ದಟ್ಸ್ ಇಟ್ ಫಾರ್ ದಿಸ್ ಡೇ.